ಅಮ್ಮ ಶಂಕರಿ ಭಯಂಕರಿ ರುದ್ರ ಅವತಾರದ ಮಹಾಕಾಳಿ, ನಿನ್ನನ್ನಾಗೇನಂತ ವರ್ಣಿಸಲಿ ತಾಯಿ. ಅಮ್ಮ, ಶುಂಭ ನಿಶುಂಭನ ಕೊಂದು ಶಾಂಭವಿಯಾದ ಮಹಿಷಾಸುರನ ಮರ್ದಿಸಿ ವಿಜಯಶಾಲಿಯಾದ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ಅಮ್ಮ, ರೈತನ ಹಸಿರಿಗೆ ಉಸಿರಾಗಿರುವ ನನ್ನ ಪತಿ ಹಾಗೂ ನನ್ನ ಮೈದುನರು ಯಾವಾಗಲೂ ವಿಜಯದ ಸಂಕೇತೆಯಲ್ಲಿ ತೇಲಾಡುವಂತೆ ನೀನು ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಇದೇನು ಸೀತಾ, ಪೂಜಾ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ವಿಜಯದಶಮಿ ಹಬ್ಬ ಅಲ್ಲ. ಈ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ನೀವು ಕೂಡ ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಳ್ಳಿ. ಅಮ್ಮ ಉಮಾ ಮಹೇಶ್ವರಿ, ಪರಮೇಶ್ವರನ ಪ್ರಿಯ ಸತಿ
ಗತಮಾನ ಕಾಲ ವೈಭವಕ್ಕೆ ತಕ್ಕಂತೆ ಚಂಡಾಮುಂಡರನ್ನು ಸಂಹರಿಸಿ ಚಾಮುಂಡಿಯಾದೆ. ರಕ್ತ ಬೀಜಾಸುರನನ್ನು ಕೊಂದು ರಕ್ತಾಕ್ಷಿಣಿ ಆದೆ ತಾಯಿ, ರಕ್ತಾಕ್ಷಿಣಿ ಆದೆ. ತಾಯಿ ದ್ಯಾಮವ್ವ, ಸ್ವತಃ ನಿನ್ನ ಗಂಡನೇ ನಿನಗೆ ಮೋಸ ಮಾಡಿದನೆಂದು ಅವನನ್ನು ಕೊಲ್ಲಲು ಯತ್ನಿಸಿದಾಗ ಅವನು ಕೋಣದ ಹೊಟ್ಟೆಯೊಳಗೆ ಹೊಕ್ಕರು ಅವನ ರುಂಡವನ್ನು ಕಡಿದು ಮಾರಮ್ಮಳಾದೆ ತಾಯಿ, ಮಾರಮ್ಮಳಾದೆ. ತಾಯಿ, ಪ್ರತಿ 5 ವರ್ಷಕ್ಕೊಮ್ಮೆ ನಿನ್ನ ಮುಂದೆ ಆ ಕೋಣವನ್ನು ಕಡಿದು ನಿನ್ನನ್ನು ಸಂತೈಸುವರು ತಾಯಿ, ಸಂತೈಸುವರು. ಅಮ್ಮ ತಾಯಿ, ನಿನ್ನ ಲೀಲೆಯನ್ನು ನಾನು ಏನೆಂದು ಹೊಳಲಿ ತಾಯಿ, ಏನೆಂದು ಹೊಳಲಿ. ಈ ಹಳ್ಳಿ ರೈತನ ವಿಶೇಷವಾದ ನಮಸ್ಕಾರಗಳು ತಾಯಿ, ವಿಶೇಷವಾದ ನಮಸ್ಕಾರಗಳು. ಸ್ವಾಮಿ, ಇದೇನು ಸ್ವಾಮಿ, ತಾಯಿ ಎದುರಿಗೆ ನಿಂತು ಇಷ್ಟೊಂದು ವಿಶೇಷವಾದ ನಮಸ್ಕಾರವನ್ನ ಮಾಡ್ತಾ ಇದ್ರಲ್ಲ? ಹೌದು ಸೀತಾ, ಅದಕ್ಕೆ ತಕ್ಕಂತೆ ಮಳೆಯಾಗಿ ಬೆಳೆ ಬಂದು ಆ ಮಾಲನ್ನು ಮಾರಿ ಮಹಾರಾಜನಾಗಬೇಕೆಂಬ ಅವನ ಕನಸನ್ನು ನುಚ್ಚು ನೂರು ಮಾಡುತ್ತಿರುವ ರಾಕ್ಷಸರ ಸಂಹಾರ ಯಾವಾಗ ಎಂದು ನನ್ನ ಮನಸ್ಸು ಭಂಗವಾಗಿ ಕಾಡಹತ್ತೆ. ಎಲ್ಲಿ ಹೋದರು ಜಾತಿ ಜಾತಿ ಅನ್ನುವ ರಾಕ್ಷಸರ ಸಂಹಾರ ಯಾವಾಗ? ಎಲ್ಲಿ ಹೋದರು ಲಂಚ ಲಂಚ ಎನ್ನುವ ರಾಕ್ಷಸರ ಸಂಹಾರ ಯಾವಾಗ? ಸೀತಾ, ಮಳಿ ಚಳಿ ಬಿಸಿಲೆನ್ನದೆ ಈ ಭೂತಾಯಿಯನ್ನು ಉತ್ತಿ ಬಿತ್ತಿ ಬೆಳೆದು ಕೆಸರಾದ ಕೈಯಿಂದ ಹಸೆಮಣೆ ಏರಿದವರ ಹತ್ತಿರ ಅಕ್ಷತೆಗೆ ಹೋದರೆ ನಿನ್ನ ಕೈ ಕೆಸರಾಗಿದೆ, ನಿನಗೆ ಅಕ್ಷತೆ ಹಾಕಲು ಅವಕಾಶವಿಲ್ಲ ಅಂತ ಹೇಳುವ ಆ ಹೊಲಸು ಮಡಿವಂತರ ಸಂಹಾರ ಯಾವಾಗ ಎಂದು ನನ್ನ ಮನಸ್ಸು ಸಂಕಟ ಪಡುತ್ತಿದೆ ಸೀತಾ, ಸಂಕಟ ಪಡುತ್ತಿದೆ. ಸ್ವಾಮಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವ ಗಾದೆ ಮಾತು ತಿಳಿಯದ ಅವಿವೇಕಿಗಳು ಇನ್ನೂ ಇದ್ದಾರೇನು ಸ್ವಾಮಿ ಈ ಜಗದಲ್ಲಿ? ಇನ್ನೂ ಇದ್ದಾರೆ ಅಂತ ಕೇಳ್ತಾ ಇಲ್ಲ ಸೀತಾ. ಹೆಜ್ಜೆ ಹೆಜ್ಜೆಗೂ ಲಜ್ಜುಕೋರಾಗಿ ಹೆಜ್ಜೆ ಕಟ್ಟಿಕೊಂಡು ಸಾಲುಗಟ್ಟಿ ತಿರುಗುತ್ತಿದ್ದಾರೆ ಈ ಸಮಾಜದಲ್ಲಿ. ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸು ನನಸು ಮಾಡದೆ ದಿನಕ್ಕೊಂದು ಕೊಲೆ, ಸುಳಿಗೆ, ಅನ್ಯಾಯ, ಅತ್ಯಾಚಾರ, ಅಧರ್ಮದ ತಳಪಾಯ ಹಾಕಿ ಬಡವರ ಹೆಣದ ರಾಶಿಯ ಮೇಲೆ ಪಾಪದ ಮಹಲು ಕಟ್ಟಿ ಗೋಕಾಶಿ ನಗುವ ಆ ಬೆಟ್ಟಪ್ಪನಂತವರು ತುಂಬಿದ್ದಾರೆ ಈ ಜಗದಲ್ಲಿ. ಅಂತಹ ಲಜ್ಜಕೋರರನ್ನು ಮಜ್ಜೆಯಿಂದ ಮಾತನಾಡಿಸಿ ಸ್ವಚ್ಛ ಭಾರತ ನಿರ್ಮಾಣ ಮಾಡಬೇಕೆಂದರೆ ಎಲ್ಲಿದೆ ಸೀತಾ ಈ ಹಳ್ಳಿಯ ರೈತನಿಗೆ ಸ್ವಾತಂತ್ರ್ಯ? ಸ್ವಾಮಿ, ಅದು ನಿಮ್ಮಂತ ವೀರ ಪುರುಷ ತೋಳುಬಲದಲ್ಲಿ ಅಡಗಿಕೊಂಡಿದೆ. ಎಲ್ಲ ರೈತರು ಒಗ್ಗಟ್ಟಾಗಿ ರೈತನೇ ರಾಷ್ಟ್ರದ ಸಂಪತ್ತು ಅಂತ ನೀವು ಕೂಗಿದ್ರಿ, ಆ ನಿಮ್ಮ ಕೂಗಿದ ಶಕ್ತಿಗೆ ಅಡಗಿ ಹೋಗುವುದು ಅವರ ಅಹಂಕಾರ. ಹೌದು ಸೀತಾ, ಒಕ್ಕಟ್ಟೆ ಬಿಕ್ಕಟ್ಟು ಎಂಬಂತೆ ರೈತರೆಲ್ಲರೂ ಒಂದಾಗಿ ನರಗುಂದದ ಬಂಡಾಯದಂತೆ ಸಿಡಿದತ್ತು ನಿಂತರೆ ಹುಳಿಯಾಗಿ ಹೋಗುವುದು ಅವರ ಶರೀರ. ಇಂದಿನಿಂದ ಆ ಹೋರಾಟಕ್ಕೆ ನಾನೇ ಸಿದ್ಧರಾಗಿ ನಿಲ್ಲುವೆ. ಇರ್ಲಿ ಬಿಡಿ ಸ್ವಾಮಿ, ನೀವು ಹೊಲದಿಂದ ದನಿದು ಬಂದಿದ್ದೀರಾ, ಮೊದಲು ಈ ತಂಪಾದ ನೀರು ಕುಡೀರಿ, ಆಮೇಲೆ ಹೋಗ್ಲಿವ್ರಂತೆ. ಹೌದು ಸೀತಾ, ಬಿಡದೆ ಸುರಿಯುತ್ತಿರುವ ಮಳೆ ರಾಯನ ಆರ್ಭಟಕ್ಕೆ ಹೊಲವೆಲ್ಲ ಕಸವಾಗಿತ್ತು. ಅದನ್ನು ಹಸನ ಮಾಡಬೇಕಾದರೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿ ಹೋಗಿತ್ತು. ಹಾ ಸೀತಾ, ಈ ವರ್ಷದ ಕಪ್ಪು ಗೊಂಜಾಳದ ಬೆಳೆಯನ್ನು ನೋಡಿದರೆ ಈ ರೈತ ಮಾಡಿದ ಸಾಲ ತೀರುವುದರಲ್ಲಿ ಸಂದೇಹವಿಲ್ಲ ಸೀತಾ, ಸಂದೇಹವಿಲ್ಲ. ಹೌದು ಸ್ವಾಮಿ, ಅದಕ್ಕಂತಾನೆ ನಮ್ಮ DR ಪೂಜ್ಯರ್ ಕವಿಗಳು ಒಂದು ಮಾತನ್ನು ಹೇಳಿದ್ದಾರೆ, ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ. ಧನ್ಯ ಸೀತಾ, ಧನ್ಯ. ರೈತನ ಹೆಸರೇ ನಾಡಿನ ಉಸಿರು ಎಂಬಂತೆ ಈ ಜಗದ ಜನರ ರೈತರಲ್ಲ ಸಕ್ಕರೆ, ಅದೇ ನನಗೆ ಸಂತೋಷ. ಬಾ, ಈ ಅಕ್ಕರೆಯ ಸಕ್ಕರೆ ನಾಡಿನಲ್ಲಿ ನಾವಿಬ್ಬರು ಹಾಲು ಸಕ್ಕರೆ ಅಂತ ಬೆರೆತು ಒಂದು ಇಂಪಾದ ಗೀತೆಯನ್ನು ಹಾಡೋಣ. ಇದೇನು ಸ್ವಾಮಿ, ಇಂಥ ಸಮಯದಲ್ಲೂ ಕೂಡ ನಿಮಗೆ ಹಾಡಿನ ಚಿಂತೆ? ಹೌದು ಸೀತಾ, ಕವಿಯಾದವನಿಗೆ ಕತ್ತಲೆಯೂ ಕೂಡ ಬೆಳಕಾಗಿ ಕಾಣುವಂತೆ ಈ ರೈತನಿಗೆ ಎಲ್ಲಿದೆ ಸಮಯ? ರೈತ ಮಾಡಿದ್ದೇ ಕಷ್ಟ ಅಂತ ತಿಳಿದು ರೈತರೆಲ್ಲರೂ ಒಂದಾಗಿ ಈ ಭೂತಾಯಿಯನ್ನು ಬೆಳೆದರೆ ಅದೇ ಇದು. ಹಾಗೆ ಈ ರೈತರಿಗೆ ಸರಿಯಾಗಿ 6 ಗಂಟೆಗೆ ಹೋಗಬೇಕಾದವರು ರಾತ್ರಿ ಮಧ್ಯಾಹ್ನ 3 ಗಂಟೆಗೆ ಹೋದರು ಯಾರೂ ಕೇಳೋರಲ್ಲ. ಅಂಥದ್ರಲ್ಲಿ ರೈತರ ಬಗ್ಗೆ ಕೇವಲವಾಗಿ ಮಾತಾಡೋರಿಗೆ ಒಂದು ಕಿವಿ ಮಾತು, ರೈತ ಈಗ
ಕೋಟಿ 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 ಗಟ್ಟಲೆ ದುಡಿಯುತ್ತಿದ್ದಾನೆ. ಅದಕ್ಕೆ ಹೇಳುದು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ. ಹೀಗಿರುವಾಗ ಸೀತಾ, ನಮಗೇಕೆ ಸಮಯದ ಪರಿವು? ಆಯ್ತು ಸ್ವಾಮಿ, ಪತಿಯ ಆಜ್ಞೆ ಎಂದಾದ್ರೂ ಮೀರುದುಂಟೆ, ಇಷ್ಟದಂತೆ ಆಗಲಿ. ಇನ್ನು ಪ್ರಸಾದಕ್ಕೆ ತಡವೇ? ಹೌದು ಸೀತಾ, ಈ ರೈತನ ಮನ ಇನ್ನೂ ತನದಿಲ್ಲ. ಇದೇ ಸೊಂಪಾದ ಸಮಯದಲ್ಲಿ ಇನ್ನೊಂದು ಗೀತೆಯನ್ನು ಆಡಬಾರದೆ? ಆಯ್ತು ರೀ, ನಿಮ್ಮ ಸ್ವಾಮಿ, ಮೈದುನ ಬರುವವರೆಗೂ ಪ್ರಸಾದಕ್ಕೆ ತಡವೇ? ಹೌದು ಸೀತಾ, ಮೊನ್ನೆ ತೆಗೆದುಕೊಂಡ ಹೊಲವನ್ನು ನೇಗಿಲು ಹೊಡೆಯಲು ಹೋಗಿದ್ದಾನೆ. ಅವನು ಬಂದ ನಂತರ ಎಲ್ಲರೂ ಸೇರಿಕೊಂಡು ಊಟ ಮಾಡಿದರಾಯ್ತು. ರೀ, ಆಗೋ ಅಲ್ಲಿ ನೋಡಿ, ನೆನ್ಸುವಷ್ಟರಲ್ಲಿ ನನ್ನ ಮೈದ್ರ ಬಂದೇ ಬಿಟ್ಟ. ಕೈಯಲ್ಲಿ ಕರ್ಮ ಇರಲಿ, ಮನದಲ್ಲಿ ಧರ್ಮ ಇರಲಿ, ಮಾತಿನಲ್ಲಿ ಸತ್ಯವಿರಲಿ, ಹೃದಯದಲ್ಲಿ ದಯೆ ಇರಲಿ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಅಲ್ಪ ಜ್ಞಾನಿಯಾದರೂ ಮಣ್ಣಿಗೆ ಜೀವ ಕೊಟ್ಟು ಪ್ರಾಣಿಗಳನ್ನ ಪೂಜಿಸಿ ಆರಾಧಿಸುವವನೇ ನಮ್ಮ ರೈತ. ಒಂದು ಕೆಟ್ಟ ಕಲ್ಲನ್ನ ತಿದ್ದಿ ಸುಂದರವಾದ ಶಿಲೆಯನ್ನಾಗಿ ಮಾಡಿ ಬದಲಾಯಿಸಬಹುದು, ಆದ್ರೆ ಈ ಕೆಟ್ಟ ರಾಜಕಾರಣಿಗಳನ್ನ ಬದಲಾಯಿಸಲು ಸಾಧ್ಯವಿಲ್ಲ. ತಾಳಿ ಕಟ್ಟಿದ ಗಂಡನನ್ನೇ ಬದಲಿಸುವ ಒಂದು ಹೆಣ್ಣಿನ ಮನಸ್ಸನ್ನು ಬದಲಾಯಿಸುವುದು ಒಂದೇ. ಹಣದ ಆಸೆಗಾಗಿ ದಿನಕ್ಕೊಂದು ಪಕ್ಷವನ್ನ ಬದಲಾಯಿಸುವೆ ಎಂದು ರಾಜ್ಯಭಾರ ಮಾಡುವ ರಾಜಕಾರಣಿನ ಬದಲಾಯಿಸುವುದು ಒಂದೇ. ಬದಲಾಗಬೇಕಾಗಿರುವುದು ರಾಜಕಾರಣಿಗಳಲ್ಲ, ಈ ನಮ್ಮ ನಾಡಿನ ರೈತ ಪ್ರಜೆಗಳು. ಹಣದ ಆಸೆಗಾಗಿ ನಮ್ಮ ಪವಿತ್ರವಾದ ಮತವನ್ನ 1000, 1500 ಅಂತ ಮಾರಾಟ ಮಾಡೋದನ್ನ ನಿಲ್ಲಿಸಿದಾಗ ಮಾತ್ರ ಬದಲಾಗುವುದು ಈ ನನ್ನ ಭಾರತ ದೇಶ. ಗುಡಿ ಹೇಗಿದ್ದರೇನು, ನುಡಿ ನಾಜುಕ್ಕಾಗಿರಬೇಕು. ಹಣವೆಷ್ಟಿದ್ದರೇನು, ಗುಣ ಮೆಚ್ಚುವಂತಿರಬೇಕು. ನಾವು ಮಾಡಿದ ಕರ್ಮ ನಮ್ಮನ್ನ ಕಾಡುತ್ತೆ ಅನ್ನೋದು ಎಷ್ಟು ಸತ್ಯವೋ, ನಾವು ಮಾಡಿದ ಪುಣ್ಯ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಅಷ್ಟೇ ಸತ್ಯ. ಅಣ್ಣ, ಅತ್ತಿಗೆ, ಇದೇನು ಸೋದರ, ನೇಗಿಲು ಹೊಡೆದು ಈಗ ಬಂದೇನಪ್ಪ? ಹೌದಣ್ಣ, ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಈಗಲೇ ಬಂದೆ. ಇದೇನು ಸೋದರ, ಕೈಯಲ್ಲಿ ಬೆಳೆಯ ಕಡಗ ತೊಟ್ಟು ಸಂಭ್ರಮದಿಂದ ಬಂದಿರುವಲ್ಲ, ಏನಿದು ಸಮಾಚಾರ? ಇದೊಂದು ವಿಚಿತ್ರ ಕಥೆಯಣ್ಣ. ಸೂರ್ಯೋದಯಕ್ಕೆ ಸರಿಯಾಗಿ ಅನ್ನದ ನೈವೇದ್ಯ ಮಾಡಿಕೊಂಡು ನನ್ನ ಬಂಗಾರದ 2 ಎತ್ತುಗಳನ್ನು ಕೊರಳು ಕಟ್ಟಿ ನೇಗಿಲು ಪ್ರಾರಂಭಿಸಿದಾಗ ಒಂದು ತಿರುವು ಹೋಗಿ ಬರುವುದರೊಳಗಾಗಿ ನೇಗಿಲು ಮಣ್ಣಿಗೆ ತಾಗಿ ಒಂದು ಹಂಡೆ ಇದ್ದಿತಣ್ಣ. ಅದನ್ನು ತೆಗೆದು ನೋಡಿದರೆ ಅದರ ತುಂಬೆಲ್ಲ ಬೆಳ್ಳಿ ಬಂಗಾರ ನಾಣ್ಯಗಳು ತುಂಬಿದವು. ಅದನ್ನು ನೋಡಿ ನಾನು ಗಾಬರಿಗೊಂಡೆ. ಮೈದುನ, ಈಗ ಹಂಡೆ ಎಲ್ಲಿದೆಯಪ್ಪ? ಮಣ್ಣಿನ ಕಾಯ ಮಣ್ಣಿಗೆ ಎಂಬಂತೆ ಅದನ್ನು ತೆಗೆದುಕೊಂಡು ಅದರ ಸ್ಥಳಕ್ಕೆ ಹೋದೆ. ಸಹೋದರ, ಅದರ ಸ್ಥಳ ಎಂದರೆ ಯಾವುದು ಸಹೋದರ? ನನಗೆ ಒಂದು ತಿಳಿಯುತ್ತಿಲ್ಲ. ನಮಗೆ ಖರೀದಿ ಮಾರಿದ್ದು ಈ ಚಿನ್ನದ ಹಂಡೆಯಲ್ಲ, ಹೊಲ ಮಾತ್ರ ಎಂದು ಹೊಲ ಕೊಟ್ಟವನ ಕಡೆಗೆ ಹೋದೆ. ಆದರೆ ಆ ಧರ್ಮವಂತ ಅದನ್ನು ತೆಗೆದುಕೊಳ್ಳಲಿಲ್ಲ. ಶಿವ ಶಿವ, ಆ ಧರ್ಮವಂತ ಏನೆಂದು ನುಡಿದನಪ್ಪ, ಏನೆಂದು ನುಡಿದ? ನಾನು ನಿಮಗೆ ಹೊಲ ಮಾರಾಟ ಮಾಡಿದ್ದೇನೆ ಎಂದರೆ ಅದರಲ್ಲಿರುವ ಯಾವ ವಸ್ತು ನಮ್ಮದಲ್ಲ,
ಎಲ್ಲವೂ ನಿಮಗೆ ಸೇರಿದ್ದು ಎಂದು ಹೇಳಿ ಆ ಚಿನ್ನದ ಹಂಡೆಯನ್ನೆಲ್ಲ ನೀವೇ ತೆಗೆದುಕೊಂಡು ಜೋರಾಗಿ ಕೂಗಿ ಹೇಳಿದ ಅಣ್ಣ. ಮುಂದೆ ಏನಾಯ್ತು ಸಹೋದರ? ನಮ್ಮಿಬ್ಬರ ವಾದ ವಿವಾದ ಅಲ್ಲಿ ನಡೆದ ಕೃಷಿ ಮೇಳ ಉದ್ಘಾಟಿಸಲು ಆಗಮಿಸಿದ ಜ್ಞಾನಯೋಗ ಆಶ್ರಮದ ಸಿದ್ದೇಶ್ವರ ಶ್ರೀಗಳ ಕಡೆಗೆ ಹೋಯಿತು. ನಮ್ಮಿಬ್ಬರ ವಿಚಾರಿಸಿದ ಶ್ರೀಗಳು ಅಲ್ಲಿದ್ದ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಆ ಹಂಡೆಯನ್ನು ಅವರಿಗೆ ಒಪ್ಪಿಸಿ ನನ್ನನ್ನು ನೋಡಿ ನಕ್ಕು ನಲಿದಾಡಿ ಈ ರೈತನ ಸತ್ಯವನ್ನು ಅರ್ಥ ಮಾಡಿಕೊಂಡು ಇವನೇ ನಿಜವಾದ ನೇಗಿಲ ಯೋಗಿ ಎಂದು, ಇವನೇ ರಕ್ತ ಹರಿಸಿದ ರೈತನ ಹುಲಿ ಎಂದು ಆಶೀರ್ವಾದ ಮಾಡಿ ಆ ಕೃಷಿ ಮೇಳ ವೇದಿಕೆಯಲ್ಲಿ ಸಾರಿ ಸಾರಿ ಹೇಳಿದರು ಅಣ್ಣ. ಏನೆಂದು ಹೇಳಿದ್ರು ಸಹೋದರ? ಬೇಗನೆ ಹೇಳು. ಸತ್ಯವೇ ನಿನ್ನ ಉಸಿರೆಂದು ನಿತ್ಯ ಹೋರಾಡುವ ನೀನು ಮುಂದೊಂದು ದಿನ ಇದೇ ಸರ್ಕಾರದ ಎದುರಿಗೆ ಹಳ್ಳಿ ಹುಡುಗ ಬೆಳ್ಳಿ ಕಡೆಗಾಗಿ ಬಿರುದು ಪಡ್ತೀಯ ಅಂತ ಆಶೀರ್ವಾದ ಮಾಡಿದರು ಅಣ್ಣ. ಸಹೋದರ, ಸತ್ಯವಂತನಾಗಿ ನೀನು ನನ್ನ ತಮ್ಮನಾಗಿ ಜನಿಸಿ ಬಂದಿದ್ದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಯಿತಮ್ಮ, ಸ್ವಾರ್ಥಕವಾಯಿತು. ಈ ನಿನ್ನ ವರ್ಣೇನು ನಾ ಏನೆಂದು ಕೊಂಡಾಡಲಿ ಸಹೋದರ, ನಾ ಏನೆಂದು ಕೊಂಡಾಡಲಿ? ಅಣ್ಣ, ಅದನ್ನು ಆ ಶ್ರೀಗಳೇ ವರ್ಣಿಸಿ ಬಿಟ್ಟರು. ಆ ನಿಜವಾದ ಸಂಪತ್ತು ಹಣವಲ್ಲ, ಹೃದಯ ಸಂಪತ್ತು ನಿಜವಾದ ಸಂಪತ್ತು. ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಹಾರಾಡಿ ಆನಂದ ಅನುಭವಿಸೋದೇ ಜೀವನ ಎಂದರು. ಗುಡಿ ನೋಡುವುದಿಲ್ಲ, ದೇವರು ಮಾತನಾಡುವುದಿಲ್ಲ, ಈ ಆತ್ಮ ಶರೀರ ಮಾತನಾಡುತ್ತದೆ. ನಾವೆಲ್ಲವನ ಆರಾಧಕರು. ನಿಜವಾದ ಅನ್ನ ಕೊಡುವ ರೈತನೇ ಸವಕಾರ ಎಂದು ವರ್ಣಿಸಿದರು ಅಣ್ಣ. ಮೈದುನ, ಅಂತ ಶ್ರೀಗಳ ಎದುರಿಗೆ ನಿನ್ನ ಕೀರ್ತಿ ಆಕಾಶದಿತ್ರ ಅಂತಪ್ಪ. ಅತ್ತಿಗೆ, ಅಂತ ಅದ್ಭುತ ಶಕ್ತಿ ಬರಬೇಕಾದರೆ ಅದು ನಿಮ್ಮಿಬ್ಬರ ಆಶೀರ್ವಾದ ಅಮ್ಮ. ಸಹೋದರ, ಇಂತಹ ಅದ್ಭುತವಾದ ಶಕ್ತಿ ನಿನ್ನಲ್ಲಿ ಬೆಳೆಯಬೇಕಾದರೆ ಆ ಗ್ರಾಮ ದೇವತೆ ಆಶೀರ್ವಾದ ತಮ್ಮ, ಆಶೀರ್ವಾದ. ಅಷ್ಟೇ ಅಲ್ಲ, ನೀನು ಆ ಮಾರುತಿಯ ಅವತಾರ ತಮ್ಮ, ಮಾರುತಿ ಅವತಾರ. ಅಷ್ಟೇ ಅಲ್ಲ, ನೀನು ಬಜರಂಗಿ ಅವತಾರ ತಮ್ಮ, ನೀನು ಬಜರಂಗಿ ಅವತಾರ. ಹಾ ತಮ್ಮ, ನನ್ನದೊಂದು ಮಾತು ನಡೆಸಿಕೊಡ್ಬೇಕು. ಅಣ್ಣ, ಒಂದು ಮಾತೆ ಕಣ್ಣ, 100 ಮಾತನ್ನು ಹೇಳು, ಸತ್ಯವಾಗಿಯೂ ನೆರವೇರಿಸುತ್ತೇನೆ. ಸಹೋದರ, ಭಾರತೀಯರಾದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂತೆ. ನೆಲ ಜಲದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು. ಪರಸ್ತ್ರೀಯ ಹೆಣ್ಣನ್ನು ಕಣ್ಣೆತ್ತಿಯೂ ಕೂಡ ನೋಡದೆ ಪರವಸ್ತುವಿಗಾಗಿ ಆಸೆ ಪಡಬಾರದು. ನಿತ್ಯ ನಿತ್ಯ ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆಬಾಗಿ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಈ ಮಣ್ಣಿನಲ್ಲಿ ಚಿನ್ನ ತೆಗೆಯುವ ಮಣ್ಣಿನ ಮಗನಾಗಿ ಬಾಳಬೇಕು ತಮ್ಮ, ಮಣ್ಣಿನ ಮಗನಾಗಿ ಬಾಳಬೇಕು. ಇದ್ಯಾವ ದೊಡ್ಡ ಮಾತನ್ನ ಜೈ ಜವಾನ್ ಜೈ ಕಿಸಾನ್ ಎಂಬ ಮೂಲ ಮಂತ್ರದಿಂದ ಮುನ್ನಡೆದು ನೆಲ ಜಲದ ವಿಷಯಕ್ಕೆ ನನ್ನ ಪ್ರಾಣ ಒತ್ತಿ ಇಟ್ಟು ಕಾಮಿನಿ ಕಾಂಚನ ನನ್ನ ಕಾಲ ಕೆಳಗೆ ತುಳಿದು ಹಾಕಿ ಸತ್ಯಕ್ಕೆ ಧರ್ಮಕ್ಕೆ ತಲೆ ಬಾಗ್ತೀನಿ ವಿನಃ ಅಧರ್ಮಕ್ಕೆಂದು ತಲೆ ಬಾಗಲಾರೆ. ಆದರೆ 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 ಎಂಬ ಅರ್ಧ ಮಾತಿಗೆ ಸೋದರ, ಕೇಳಣ್ಣ ಮಾತಿನ ಮರ್ಮವನ್ನು. ಅನ್ಯಾಯವೇ ನನ್ನ ಉಸಿರೆಂದು ತಲೆ ಎತ್ತಿ ಬರುವವರ ತಲೆಯನ್ನೇ ತೆಗೆಯುತ್ತೇನೆ. ಪರಸ್ತ್ರೀಯರನ್ನು ಹಿಡಿಯಲು ಕಳ್ಳ ಕಾಳಸ ಅಂತ ನಡೆಸಿ ರೈತರಿಗೆ ಮೋಸ ಮಾಡಿದ ವೀರರ ರುಂಡಾನ ಕಡಿತೀನಿ. ಇದು ನಿನ್ನ ಪಾದದಾನೆಗೂ ಸತ್ಯ. ಮತ್ತು ಈ ನನ್ನ ಪವಿತ್ರವಾದ ಮಣ್ಣಿನ ಮೇಲಾನೆ. ಮೆಚ್ಚಿದೆ ಸಹೋದರ, ಮೆಚ್ಚಿದೆ ಈ ನಿನ್ನ ನಿಚ್ಚಳವಾದ ಮಾತಿಗೆ. ಬಾ, ಅಣ್ಣ ತಮ್ಮರು ಒಂದಾಗಿದ್ರೆ ಹೇಗಿರ್ಬೇಕು? ಅಣ್ಣ ತಮ್ಮ ಒಂದಾದ್ರೆ ಯಾವಂಗೂ ಏನೂ ಮಾಡ್ಕೊಳಕ್ಕಾಗಲ್ಲ ಎಂಬಂತೆ ಇಬ್ಬರು ಕೂಡಿ ಬಾಳೋಣ. ಹಾಸಮ್ಮ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ಹಾಡೋಣ ನೋಡೋಣ. ಹೌದಪ್ಪ ಮೈದುನ, ನಾವೆಲ್ಲ
ನಾವೆಲ್ಲರೂ ಸೇರಿ ಹಾಡಿ ಕುಣಿದ್ರೆ ಒಡೆದು ಹೋದ ಕುಟುಂಬಗಳು ಮತ್ತೆ ಒಂದಾಗ್ಬೋದು. ಬಾ ಹಾಗಾದ್ರೆ. ದೇವರ ಕರ್ತರು ನಾಚಲಬೇಕು ಸ್ವರ್ಗವಿನಲ್ಲಿ ಸಂಸಾರ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರ ಕರ್ತರು ನಾಚಲಬೇಕು ಸ್ವರ್ಗವಿನಲ್ಲಿ ಸಂಸಾರ ನಮ್ಮನೆಯೊಳಗೆ ನಮ್ಮನೆಯೊಳಗೆ ಸಾವಿರ ಕನಸಿದೆ ಕನಸೊಳಗೆ ಮನಸೊಳಗೆ ಮಹಾನಿರ್ಮಲ ಪ್ರೇಮವಿದೆ ಅಣ್ಣ ದೇವರ ಕರ್ತರು ನಾಚಲಬೇಕು ಸ್ವರ್ಗವಿನಲ್ಲಿ ಸಂಸಾರ ಮೈದ್ನ ಬಾರಪ್ಪ, ಬಿಸಿ ಬಿಸಿ ಅಡುಗೆ ಮಾಡಿ ಊಟ ಮಾಡುವಂತೆ. ಹಾ ಸೀತಾ, ತುಂಬಾ ಹೊಟ್ಟೆ ಹಸ್ತಿದೆ, ಎಲ್ಲರಿಗೂ ಊಟ ಬಡಿಸುವಂತೆ ನಡೆ. ನಡೆ. ಶಿವ
ಕಲಿಯುಗ, ಈ ಕಲಿಯುಗದಲ್ಲಿ ನಂದವ ನಿಂದವ ಅಂತ ಹಾರಾಡೋದನ್ನ ಬಿಟ್ಬಿಡ್ಬೇಕು. ನನ್ನ ಪುಂಡತನದ ಮುಂದೆ ಯಾವ ಬಚ್ಚನ ಮಕ್ಕಳ ಆಟ ಏನೂ ನಡೆಯಲ್ಲ. ನಡೆಯೋದಕ್ಕೆ ನಾನು ಬಿಡಲ್ಲ. ಪಟ್ಟು ತಿಂದ ಹಾವು, ಮೋಸವಾದ ನಾನು ಸೇಡು ತೀರಿಸಿಕೊಳ್ಳದೆ ಬಿಡುವ ಮಾತೇ ಇಲ್ಲ. ಬೇಟೆಯಲ್ಲಿದ್ದರೂ ಬೇಟಾಡ್ತೀನಿ ಅನ್ನೋ ಧೈರ್ಯ ಇರ್ಬೇಕು. ಆ ಧೈರ್ಯ ನನ್ನ ಹತ್ರ ತುಂಬಾನೇ ಐತೆ. ಹರಿಯೋ ನೀರನ್ನ, ತಿರುಗೋ ಭೂಮಿಯನ್ನ, ಉರಿಯೋ ಬೆಂಕಿಯನ್ನ ತಡಿಬಹುದು. ಆದ್ರೆ ಈ ಬಜರಂಗಿ ಆರ್ಭಟ ತಡೆಯುವಂತ ಯಾರಿಂದಲೂ ಸಾಧ್ಯ ಇಲ್ಲ. ಶ್ರೀಮಂತಿಗೆ ಆರ್ಭಟದಿಂದ ಮೆರೆಯುತ್ತಿರುವ ಆ ಕೆಟ್ಟ ಸೂಳ ಮಕ್ಕಳೆಲ್ಲ ಸುಟ್ಟು ಹಾಕಿ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ವಾಡಗಳ ಕರಗಿ ವೀರಾದಿ ವೀರರ ದಿಕ್ಕ ತಪ್ಪುವಂತೆ ಇಂದು ಈ ಬಜರಂಗಿ ಆರ್ಭಟಕ್ಕೆ ಬಂದು ಬೆರಗಾಗಲೇಬೇಕು. ಈ ಊರಿನ ಶ್ರೀಮಂತರು ಕಲಿಯುಗ, ಈ ಕಲಿಯುಗದಲ್ಲಿ ಹಾರಾಡ್ತಿರುವ ಬಚ್ಚ ನನ್ನ ಮಕ್ಕಳೆಲ್ಲ ನೋಡಿದರೆ ಸಿಕ್ಕಂತೆ ಕಡಿದು ಹಾಕಿ ಅವರ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ಸತ್ಯವಂತ ಶ್ರೀರಾಮಚಂದ್ರನ ಭಕ್ತ ಬಜರಂಗಿನ ಅಲ್ಲ.